ಹಾಯ್ ಹಲೋ ನಮಸ್ಕಾರ. ಇದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದಂತ ರವಾ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೇನು ಓವನ್ ಏನು ಬೇಡ, ಹಾಗೆ ಮಾಡ್ಕೋಬೋದು. ಫಸ್ಟಿಗೆ ಒಂದು ಜಾರ್ಗೆ 1/4 ಕಪ್ಪಷ್ಟು ರವೆ ಹಾಕ್ಕೊಳ್ಳೋಣ, ಸೂಜಿ ರವೆನ. ನೆಕ್ಸ್ಟು ಅದಕ್ಕೆ ಕಾಲಿಲ್ಲ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೋಬೇಕು. ನೋಡಿ ಇಲ್ಲಿ ನಾನು ಅರ್ಧಕ್ಕಿಂತ ಕಡಿಮೆ, ಕಾಲಿಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ತುಂಬ ಸಾಫ್ಟಾಗಿ ಅಂದರೆ ತುಂಬ ಸಾಫ್ಟಾಗಿರಬೇಕು. ನೋಡಿ ಈ ಥರ ಪೌಡರ್ ಥರ ಆಗಿರಬೇಕು. ನೆಕ್ಸ್ಟು ಒಂದು ಬೌಲ್ಗೆ ಅದನ್ನು ಹಾಕ್ಕೋಬೇಕು. ನೋಡಿ ಇಲ್ಲಿ ಹಾಕ್ಕೊತಾ ಇದ್ದೀನಿ. ತುಂಬ ಸಾಫ್ಟಾಗಿರಬೇಕು. ನೆಕ್ಸ್ಟು ಅದಕ್ಕೆ 1 ಕಪ್ ಆಗುವಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಇದು ಹಸಿ ಹಾಲು, ಇದನ್ನು ಕಾಯಿಸಿಲ್ಲ. ನೋಡಿ ಈ ಥರ ಚೆನ್ನಾಗಿ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಗಂಟು ಬೀಳಬಾರ್ದು. ಕೈಯೆಲ್ಲರೂ ಮಿಕ್ಸ್ ಮಾಡುವಾಗ ಬಿಟ್ಟರೆ ಅದು ಗಂಟಾಗಿಬಿಡುತ್ತೆ. ಸೊ ಒಂದು 5 ಮಿನಿಟ್ಸ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಬರೋವರೆಗೂ ರವೆ ಎಲ್ಲ ಫುಲ್ಲು ಗಟ್ಟಿ ಆಗಬೇಕು. ನೋಡಿ ಈ ಥರ. ನೆಕ್ಸ್ಟ್ ಅದನ್ನು ಒಂದು 15 to 20 ಮಿನಿಟ್ಸು ಮುಚ್ಚಿಡಬೇಕು. ನೆಕ್ಸ್ಟ್ ನೋಡಿ ಈ ಥರ ಎಲ್ಲ ಫುಲ್ಲು ಮೇಲ್ಗಡೆ ಬಂದಿದೆ. ಎಲ್ಲ ರವೆ ಏನು ಕಲಸಿಟ್ಟಿದ್ದೀವಿ ಅದು ನೋಡಿ ಈ ಥರ ದಪ್ಪ ಆಗಿದೆ. ನೋಡಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೊಂದು ಸತಿ. ಅದಕ್ಕೆ ಒಂದು 3 to 4 ಸ್ಪೂನ್ ಅಡುಗೆ ಎಣ್ಣೆ, ನಾವೇನು ಮಾಮೂಲಿ ನಾರ್ಮಲಾಗಿ ನಾವೇನು ಯೂಸ್ ಮಾಡ್ತೀವಿ ಅಡುಗೆಗೆ ಅದೇ ಆಯಿಲ್ ಹಾಕ್ಕೊಳ್ಳಿ. ನಾನಿಲ್ಲಿ ಗೋಲ್ಡ್ ವಿನ್ನರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಯಿಲ್ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಬೇಕಿದ್ರೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ. ನೀವು ಬೇಕು ಅಂದರೆ ಹಾಲು ಹಾಕ್ಕೋಬೋದು. ಚೆನ್ನಾಗಿ ಫುಲ್ಲು ತೆಳ್ಳಗೂ ಆಗಬಾರ್ದು, ಫುಲ್ಲು ಗಟ್ಟಿನೂ ಆಗಬಾರ್ದು, ಒಂದು ಮೀಡಿಯಮಲ್ಲಿ ಬರಬೇಕು. ನೆಕ್ಸ್ಟ್ ಅದಕ್ಕೆ ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಈಗ ಕೇಕ್ಗೆ ಅಂತಲೇ ಸೋಡಾ ಅಲ್ಲ, ಬೇಕಿಂಗ್ ಪೌಡರ್ ಅಂತಲೇ ಬರುತ್ತೆ. ಅದನ್ನು ಒಂದು 1/4 ಸ್ಪೂನ್ ಆಗೋವಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಕ್ಲೀನಾಗಿ ಮಾಡ್ಕೋಬೇಕು, ಇಲ್ಲ ಗಂಟು ಆಗಬಾರ್ದು. ನೆಕ್ಸ್ಟ್ ಅದಕ್ಕೆ 2 ಸ್ಪೂನ್ ಆಗೋವಷ್ಟು ಕೋಕೋ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಫ್ಲೇವರ್ ಬೇಕೋ ಅದನ್ನು ನಾನು ಹಾಕ್ಕೋಬೋದು. ಈಗ ವೆನಿಲಾ ಬೇಕು ಅಂದರೆ ವೆನಿಲಾ ಹಾಕ್ಕೋಬೋದು, ಪೈನಾಪಲ್ ಬೇಕು ಅಂದರೆ ಪೈನಾಪಲ್ ಹಾಕ್ಕೋಬೋದು. ನನಗಿಲ್ಲಿ ಚಾಕ್ಲೇಟ್ ಫ್ಲೇವರ್ ಬೇಕಾದ್ರಿಂದ ಕೋಕೋ ಪೌಡ್ರ್ ಹಾಕ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಈ ಥರ ಕ್ಲೀನಾಗಿ ಇದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಆಗಬಾರ್ದು, ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ನೆಕ್ಸ್ಟ್ ಅದಕ್ಕೆ ನಾನು ಒಂದು ಬಿಸ್ಕೆಟ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನೆಸೆಸಿಟಿ ಇಲ್ಲ, ಸ್ಕಿಪ್ ಮಾಡ್ಬೋದು. ನಿಮಗೆ ಬೇಕು ಅಂದರೆ ಹಾಕೊಳ್ಳಿ. ನೆಕ್ಸ್ಟು ಕೇಕ್ ಬ್ಯಾಟರ್ಗೆ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಕ್ಲೀನಾಗಿ ಸೆಟ್ ಮಾಡ್ಕೋಬೇಕು. ನೋಡಿ ಈ ಥರ. ನೆಕ್ಸ್ಟ್ ಅದಕ್ಕೆ ಒಂದು 1/4 ಸ್ಪೂನ್ ಆಗೋವಷ್ಟು ತುಪ್ಪ, ನಿಮಗೆ ತುಪ್ಪ ಇಲ್ಲ ಅಂದರೆ ಆಯಿಲ್ ಕೂಡ ಹಾಕ್ಕೋಬೋದು, ಇನ್ನು ಬೇಕು ಅಂತ ಏನಿಲ್ಲ. ನಾನಿಲ್ಲಿ ತುಪ್ಪನ ಹಾಕ್ಕೊತಾ ಇದ್ದೀನಿ. ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ನೋಡಿ ಕ್ಲೀನಾಗಿ ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು. ಇದು ನಿಮ್ಮ ಹತ್ರ ಕೇಕ್ ಬ್ಯಾಟರ್ ಇಲ್ಲ ಅಂದರೆ ನೀವು ಬೇಕಾದರೆ ನಾರ್ಮಲ್ ಸಿಲ್ವರ್ ಪಾತ್ರೆಯಲ್ಲೇ ಕೂಡ ಕೇಕ್ ಮಾಡ್ಬೋದು. ಇದಕ್ಕೇನು ಇದೇ ಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ಅದಕ್ಕೆ ನಾವೇನು ಕಲಸಿ ಇಟ್ಟಿದ್ದೀವಿ ಅದನ್ನು 3/4 ಭಾಗ ಹಾಕ್ಕೊಳ್ಳಿ. ತುಂಬ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಇಲ್ಲಾಂದರೆ ಉಕ್ಕು ಬಿಡುತ್ತೆ. ಹಾಕ್ಕೊಂಡು ಫುಲ್ ತುಂಬ ಹಾಕಿದರೆ ಅದಿನ್ನೂ ಬೆಂದಾಗ ಉಕ್ಕೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ಪ್ಯಾನಿಗೆ ನಾನಿಲ್ಲಿ ಆಲ್ರೆಡಿ 3 to 4 ಟೈಮ್ಸ್ ಮಾಡಿದ್ದೀನಿ. ಸೊ ಅದೇ ಸಾಲ್ಟ್ ಇದೆ, ಅದನ್ನೇ ಹಾಕ್ಕೊತಾ ಇದ್ದೀನಿ. ನೀವು ಈ ಥರ ಮಾಡೋಕ್ಕಾಗಲ್ಲ ಅಂದರೆ ಹಂಚಿನ ಮೇಲೆ ಕೂಡ ಮಾಡ್ಕೋಬೋದು, ಏನು ಇದೇ ಥರ ಮಾಡಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ಅದಕ್ಕೆ ಒಂದು ರಿಂಗ್ ಇಟ್ಟಿದ್ದೀನಿ. ರಿಂಗ್ ಇಲ್ಲ ಅಂದರೆ ಒಂದು ಪ್ಲೇಟ್ ಕೂಡ ಇಟ್ಕೋಬೋದು. ನೆಕ್ಸ್ಟ್ ಅದನ್ನು 20 to 30 ಮಿನಿಟ್ಸ್ ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನು ಡಾರ್ಕ್ ಚಾಕ್ಲೇಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನಿಲ್ಲಿ 9 ಪೀಸ್ನ ಹಾಕ್ಕೊತಾ ಇದ್ದೀನಿ. ಅದನ್ನು ಫುಲ್ ಮೆಲ್ಟ್ ಆಗೋಕ್ಕೆ ಬಿಡಬೇಕು. ಈ ಥರ ನೋಡಿ ಎಲ್ಲ ಸಣ್ಣ ಪೀಸ್ ಮಾಡ್ಕೊಬಿಟ್ಟು ಗ್ಲಾಸ್ ಬೌಲಿಗೆ ಹಾಕ್ಕೋಬೇಕು.
ನೆಕ್ಸ್ಟ್ ಅದು ಏನು ಕೇಕ್ ಬೆಂದಿರುತ್ತೆ ಅದನ್ನು ಬೇರೆ ಕಡೆ ಇಟ್ಕೊಂಡು ಬೆಂದಿದೆಯೋ ಇಲ್ವೋ ಅಂತ ನೋಡಿ. ಈ ಥರ ಅಂಟ್ಲಿಲ್ಲ ಅಂದರೆ ಸ್ಪೂನ್ಗೆ ಅದು ಬೆಂದಿದೆ ಅಂತ. ಅದನ್ನು ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೊತಾ ಇದ್ದೀನಿ. ನೋಡಿ ಈ ಥರ ನಿಧಾನವಾಗಿ ಸಾಫ್ಟಾಗಿ ಬರುತ್ತೆ ನೋಡಿ. ಈ ಥರ ಕ್ಲೀನಾಗಿ ಅದನ್ನು ಪೇಪರ್ನೆಲ್ಲ ರಿಮೂವ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಬಿಸಿ ಇದೆ, ಸ್ವಲ್ಪ ಆರಬೇಕು. ನೆಕ್ಸ್ಟು ಒಂದು ಪ್ಯಾನ್ಗೆ ನಾವು ಅರ್ಧ ಕಪ್ಪು ಇಲ್ಲ 1/4 ಕಪ್ ಆಗೋವಷ್ಟು ಕಡಲೆ ಬೀಜನ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೋಬೇಕು. ಹಿಂಗೆ ನಾರ್ಮಲಾಗಿ ನಾವು ಹುರ್ಕೊತೀವಲ್ಲ ಕಡಲೆ ಬೀಜನ, ಅದೇ ರೀತಿ ಹುರ್ಕೋಬೇಕು. ನೋಡಿ ಈ ಥರ ಚೇಂಜ್ ಆಗೋವರೆಗೂ ಹುರ್ಕೊಂಡು ನೆಕ್ಸ್ಟ್ ಪ್ಯಾನ್ ಆಫ್ ಮಾಡಿಕೊಂಡು ಆರಾದಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದು ಆರಾದಮೇಲೆ ಈ ಥರ ಎಲ್ಲ ಸಿಪ್ಪೆ ರಿಮೂವ್ ಮಾಡ್ಕೊಳ್ಳಿ. ಅದು ಸುಡ್ತಾ ಇರಬೇಕಾದ್ರೇ ಬಿಸಿ ಬಿಸಿ ಇದ್ದಾಗಲೇ ಇದು ಮಾಡಿದ್ರೆ ಕ್ಲೀನಾಗಿ ಸಿಪ್ಪೆ ರಿಮೂವ್ ಆಗಲ್ಲ. ನೋಡಿ ಈ ಥರ ಕ್ಲೀನಾಗಿದೆ. ಅದನ್ನು ಸಿಪ್ಪೆ ಎಲ್ಲ ತೆಗೆದು ಬರೀ ಕಡಲೆ ಬೀಜನ ಇಟ್ಕೊಳ್ಳಿ. ನೆಕ್ಸ್ಟು ಒಂದು ಜಾರ್ಗೆ ಕಡಲೆ ಬೀಜನ ಹಾಕ್ಕೊಂಡು ದಪ್ಪನೇ ತರಿಯಾಗಿ ಇರಬೇಕು, ಅದೇ ರೀತಿ ರುಬ್ಕೊಳ್ಳಿ. ತುಂಬ ಸಾಫ್ಟಾಗಿ ಬೇಡ, ದಪ್ಪ ಮುಟ್ಟಿದ್ರೆ ಕಡಲೆ ಬೀಜ ನಮಗೆ ಸಿಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಕಡಲೆ ಬೀಜ ಅದು ಏನು ರುಬ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ನಾವೇನು ಚಾಕ್ಲೇಟ್ನ ಮೆಲ್ಟ್ ಆಗೋಕ್ಕೆ ಇಟ್ಟಿದ್ವಿ ಸ್ಟೀಮಲ್ಲಿ, ಅದನ್ನು ಕ್ಲೀನಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೆ ಮೆಲ್ಟ್ ಆಗೋದಕ್ಕೆ. ಸೊ ನೀವು ಬೇಕಂದರೆ ಹಾಗೇ ಮೆಲ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಬೇಗ ಮೆಲ್ಟ್ ಆಗುತ್ತೆ ಅಂತ. ನೆಕ್ಸ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿ ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ನೋಡಿ ಈ ಥರ ಕ್ಲೀನಾಗಿ ಮೆಲ್ಟ್ ಆಗಬೇಕು ಚೆನ್ನಾಗಿ. ಈ ಥರ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಗಟ್ಟಿ ಅನಿಸಿದ್ರೆ ಹಾಲು ಹಾಕ್ಕೊಳ್ಳಿ. ನೆಕ್ಸ್ಟು ಇದು ನಾವೇನು ಕೇಕು ಆರಿದೆ ನೋಡಿ ಇಲ್ಲಿ ಈ ಥರ. ನೆಕ್ಸ್ಟ್ ಈ ಥರ ಕ್ಲೀನಾಗಿ ನಿಧಾನವಾಗಿ ಒಂದು ಲೇಯರ್ನ ಕಟ್ ಮಾಡ್ಕೋಬೇಕು. ಮೇಲ್ಗಡೆ ಏನು ಸ್ವಲ್ಪ ರಫಾಗಿ ಬಂದಿದೆ ಅದನ್ನು ತೆಗೆದಿಟ್ಕೊಳ್ಳಿ ಕಟ್ ಮಾಡಿಕೊಂಡು ಕ್ಲೀನಾಗಿ. ನಾನಿಲ್ಲಿ ನಿಧಾನವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಒಂದು ಇಂಚಷ್ಟು ಲೇಯರ್ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಶುಗರ್ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶುಗರ್ ಇದು ಮಾಡಿಕೊಂಡು ನೀರನ್ನ ಮೇಲ್ಗಡೆ ಎಲ್ಲ ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂದರೆ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ನಿಮಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋದಾದರೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಇಲ್ಲಿ ನಾನು ಕಡಲೆ ಬೀಜನೇ ರುಬ್ಕೊಂಡಿದ್ದನ್ನ ಅದನ್ನೇ ಹಾಕಿದ್ದೀನಿ. ನೆಕ್ಸ್ಟು ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಿ ಚಾಕ್ಲೇಟ್ನ ಅದನ್ನ ಹಾಕಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ. ನೆಕ್ಸ್ಟ್ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಲೇಯರ್ನ ಮೇಲ್ಗಡೆ ಇಟ್ಬಿಟ್ಟು ಫುಲ್ಲು ನಾವೇನು ಚಾಕ್ಲೇಟ್ನ ಕಲಿಸ್ಕೊಂಡಿದ್ವಿ, ಚಾಕ್ಲೇಟ್ ಮತ್ತು ಕಡಲೆ ಬೀಜನ, ಅದನ್ನು ಫುಲ್ಲು ಈ ಕಡೆ ಎಲ್ಲ ಅಪ್ಲೈ ಮಾಡಿ ಫುಲ್ ಹಾಕಿಬಿಟ್ಟು ಕೆಳಗಡೆವರೆಗೂ ಹೋಗಬೇಕದು. ಈ ಥರ ಕ್ಲೀನಾಗಿ ಸುತ್ತಲೂ ಅದನ್ನು ಚಾಕ್ಲೇಟ್ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪೂನಲ್ಲಿ. ನೆಕ್ಸ್ಟು ನಾವು ಏನು ರುಬ್ಕೊಂಡಿದ್ದಲ್ಲ ಅದೇ ಹಾಕಿದ್ದೀನಿ ನಾನು. ನಿಮಗೆ ಬೇರೆ ಫ್ಲೇವರ್ ಬೇಕು, ಬಾದಾಮಿ ಬೇಕು, ಗೋಡಂಬಿ ಬೇಕು ಅಂದರೆ ನೀವು ಯಾವ ಥರ ಬೇಕಾದರೂ ಹಾಕೋಬೋದು. ನೆಕ್ಸ್ಟು ನಾನು ಅರ್ಧ ಪೀನಟ್ಟಿಂದ ಹಾಕಿದ್ದೀನಿ, ಇನ್ನರ್ಧ ಕೋಕೋ ಪೌಡ್ರನ್ನೇ ಹಾಕಿದ್ದೀನಿ. ಹಾಗೆ ಬೇಕಾದರೂ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ನೀವು ಮಾಡ್ಕೋಬೋದು. ನಾನಿಲ್ಲಿ ಚಾಕ್ಲೇಟ್ನ ಅಪ್ಲೈ ಮಾಡಿ ನೆಕ್ಸ್ಟು ನಾನು ಕೇಕ್ ಇಟ್ಟು ಅದ್ರ ಮೇಲೆ ಪರ್ಕ್ನೆಲ್ಲ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.